ನಾಳೆ ಬೆಳಗ್ಗೆ ಹೋಮ್ ಟೂರ್ ಇರುತ್ತೆ. ಕ್ರೇಜಿ ಹೋಮ್ ಟೂರ್ ಇದು ವಿಲಾ ಇದು. ಜಿಷ್ಣು ಗುರುಗೆ ದೀಕ್ಷಿ ತಲೆ ಕಚ್ಕೊಂಡ್ಬಿಡ್ತಿತ್ತು. ಬೇರೆ ಬರ್ತಾಯ್ತಲ್ಲಪ್ಪ, ಮಳೆ ಬರ್ತೈತೆ. ನಮ್ಮನ್ನ ಎಲ್ಲ ಬಿಟ್ಟು ಹೋಗ್ಬಿಟ್ಟು ಅವ್ರು ಅದಕ್ಕೆ ನಾನು ಮೂಲಕ ಇವಾಗ ಎದ್ದವ್ರು ಇವರು ಹೋಗ್ತಾ ಇದ್ದೀವಿ. ಶೂನ್ಯಾಗೆ ಔಟ್ ಆಗಿ ಬರ್ತಿದ್ದಾರೆ. ಶೂನ್ಯ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋ ತುಂಬಾ ಕ್ರೇಜ್ ಆಗಿರುತ್ತೆ, ಯಾಕಂದ್ರೆ ನಾವು ಸೀನಿಯರ್ ಎಲ್ಲ ಸೇರಿ ಒನ್ ಡೇ ಔಟಿಂಗ್ ಹೋಗ್ತಾ ಇದೀವಿ ವಿಲ್ಲಾಗೆ. ಸ್ವಲ್ಪ ಹಂಗೆ ಚಿಲ್ಔಟ್ ಮಾಡೋಣ ಅಂತ. ಸೊ ಬನ್ನಿ, ಹೆಂಗಿರ್ತೇವೆ ಚೆನ್ನಾಗಿ. ಇವಾಗ ನಾವೆಲ್ಲ ರೆಡಿ ಆಗಿದ್ದೀವಿ. ಇಲ್ಲಿ ನನ್ನ ಗುರು ಗೊತ್ತವನೆ, ನಾನು ಬರ್ತಿಲ್ಲ ನಮ್ಮ ಜೊತೆಗೆ. Here we have guys outfit check. Guys, ಸೊ ಗೈಸ್, ಇವತ್ತು ಏನು ಮಾಡಿದ್ದೀವಿ ಅಂದರೆ, ನಾವು ಒಂದು ಸೀನಿಯರ್ ಬ್ಯಾಚ್, ನಮ್ಮ ಕ್ಲೋಸ್ ಬ್ಯಾಚಲ್ಲಿ ಏನು ಮಾಡಿದ್ದೀವಿ, ವೈಟ್ ಆ್ಯಂಡ್ ವೈಟ್ ಹಾಕಿದ್ದೀವಿ. Here we have ತುಷಾರ್ ಬ್ರೋ, ವೈಟ್ ಆ್ಯಂಡ್ ವೈಟ್. ನಾವು ವೈಟ್ ಆ್ಯಂಡ್ ವೈಟ್ ಹಾಕಿದ್ದೀವಿ. Here we have ಮೋಲಾ ಬಾಯ್, ವೈಟ್ ಆ್ಯಂಡ್ ವೈಟ್. ಇವಾಗೆಲ್ಲ ನಾವು ಒಂದು ಕಾರ್ ಬರ್ತಿದೆ, ಫ್ರೆಂಡ್ ಕಾರು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇವತ್ತು ನಾಳೆ ಮಧ್ಯಾಹ್ನ ಗಂಟೆ ಇರ್ತೀವಿ. ಹೆಂಗಿದೆ ಅದು ವಿಲ್ಲಾ ಅಂತ ತೋರಿಸ್ಕೊಡ್ತೀನಿ, ಹೆಂಗಿದೆ ಪ್ರಾಪರ್ಟಿ, ಹೆಂಗಿದೆ ನಾವು ಹೋಗ್ತಿರೋದು. ಆ್ಯಂಡ್ ಕ್ರಿಕೆಟ್ ಆಡ್ತೀವಿ, ಫುಲ್ ಫನ್ ಮಾಡ್ತೀವಿ ರಾತ್ರಿ ಪಾರ್ಟಿ ಎಲ್ಲ. ಸೊ ಕೊನೆ ಗಂಟೆ ವೀಡಿಯೋ ನೋಡಿ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಹೋಗೋಣ, ಕಾರ ಬಂದಮೇಲೆ ತೋರಿಸ್ತೀನಿ ನಾನು ನಿಮಗೆ. ಒಂದೇನು ಅಂದರೆ, ನಾನು ತುಂಬ ದೊಡ್ಡ ಸಾಧನೆ ಮಾಡ್ತಾಯಿದ್ದೀನಿ. ಬಿಕಾಸ್ ಟ್ಯೂಸ್ಡೇ ನನಗೆ ಎಕ್ಸಾಮ್ ಇದೆ. ಇವತ್ತು ಅಕೌಂಟ್ಸ್ ಎಕ್ಸಾಮ್ ಬರೆದು ಬಂದೀನಿ. ಆ್ಯಂಡ್ ಇವತ್ತೇ ಪಾರ್ಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ, ಚಿಲ್ಔಟ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಗಾಡಿ ಪೂಜೆ ಮಾಡಬೇಕು ಅಂತ. ಆ್ಯಕ್ಚುಲಿ ಗಾಡಿ ಪೂಜೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಅಮಾವಾಸ್ಯೆ ಅಂತ, ಅದಕ್ಕೋಸ್ಕರ ಗಾಡಿ ಪೂಜೆ ಮಾಡ್ತಾ ಇದ್ದೀವಿ. ಹಂಗೆ ಹೋಗೋಕ್ಕಿಂತ ಮುಂಚೆ ಒಳ್ಳೇದಾಗಲಿ, ಏನು ಅಪ್ಸಕ್ಕೂ ಆಗಬಾರ್ದು ಅಂತ. ಇಲ್ಲಿದೆ, ಇಲ್ಲಿ ಸ್ವಲ್ಪ ಏನೋ ಒಂದು ಬ್ರೀಫ್ ಕೇಸ್ ಮಾಡ್ತಾ ಇದ್ದೀವಿ. ಯಾಕಂದರೆ 500 ಕೋಟಿ ಡೀಲ್ ಇದೆ ಇವತ್ತು ನಮ್ಮದು. ಬೈ ಏನು ಹೇಳ್ತೀರಾ? ಇವತ್ತು 500 ಕೋಟಿ ಡೀಲ್ ಇದೆಯಲ್ಲ. 100% 500 ಕೋಟಿ. ಏನು ಮಾತಾಡ್ತಿದ್ದೀರಾ ದೀಕ್ಷಿತ್ ನೀವು? ಕಾನ್ಫಿಡೆನ್ಷಿಯಲ್ ವಿಷಯ ಅವೆಲ್ಲ. ಗೈಸ್, ಇವರು ನಮ್ಮ ಟೀಮ್ ಹೆಡ್, CEO ಥರ. ಫಸ್ಟ್ CEO, ಸೆಕೆಂಡ್ CEO. ಇವಾಗ ಈ ಕಂಪ್ನಿಗೆ ಜಾಯ್ನ್ ಆಗಿದ್ದೀನಿ ನಾನು. ಸೊ ಬನ್ನಿ ನೋಡೋಣ ಹೆಂಗೆ ಆಗುತ್ತೆ ಅಂತ. ಕಾರ್ ಬರಲಿ, ಪೂಜೆ ಮಾಡಿಸ್ತೀನಿ. ಪೂಜೆ ಮಾಡೋದು ತೋರಿಸ್ಬಿಟ್ಟು ಹೊರಡೋಣ ಗೈಸ್. ಸ್ವಲ್ಪ ಔಟ್ಫಿಟ್ ತೊಗೊಂಡಿದ್ದೀವಿ. ಇಲ್ಲಿ ಔಟ್ಫಿಟ್ ತೊಗೊತಾ ಇದ್ದೀವಿ, ಯಾಕಂದರೆ ಅಲ್ಲಿ ಹೋಗಿ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಚಿಲ್ಔಟ್ ಮಾಡಬೇಕು. ಗಾಯ್ಸ್, ಇವಾಗ ಹೇಳ್ತಾ ಇದ್ದೀನಿ, ಯಾರ್ಯಾರು ನೋಡ್ತೀರ, ನನ್ನ ಫ್ಯಾಮಿಲಿ ಆಗಲಿ, ಯಾರ ಬೇರೆ ಫ್ಯಾಮಿಲಿ ಆಗಲಿ, ಪಾರ್ಟಿ ಇನ್ ದ ಸೆನ್ಸ್ ಬರೀ ಡ್ಯಾನ್ಸ್ ಮಾಡ್ತೀವಿ, ಸ್ವಲ್ಪ ಗೇಮ್ಸ್ ಆಡ್ತೀವಿ, ಸ್ವಲ್ಪ ಚಿಲ್ಔಟ್ ಮಾಡ್ತೀವಿ ಅಷ್ಟೇ. ಬೇರೆ ಏನು ಮಾಡೋಕ್ಕೆ ಹೋಗಲ್ಲ ಗಾಯ್ಸ್. ಎಲ್ಲ ತುಂಬ ಶಾರ್ಪ್ ಇದ್ದೀರಾ ಅಂತ ನನಗೆ ಗೊತ್ತು. ಗೊತ್ತಾಯ್ತು ಮಮ್ಮಿ, ನೀನೇ ನೋಡ್ತಿರೋದು ನನಗೆ ಗೊತ್ತು. ಬನ್ನಿ ಗಾಯ್ಸ್, ಹೋಗೋಣ. ಇವಾಗ ಬಂದಿದೆ ಕಾರ್ ಕೆಳಗಡೆ. ಗಾಯ್ಸ್, ಫೈನಲಿ ಕಾರ್ ಬರ್ತಾ ಇದೆ. ಅಲ್ಲಿ ಕಾರ್ ಬರ್ತಿದ್ದೆ. ವಿ ಆರ್ ರೆಡಿ. ಎಲ್ಲ ತೊಗೊಂಬಂದಿದ್ದೀವಿ. ಪೂಜೆ ವೈಟ್ ವೈಟ್ ವೈಟ್, ಕಾರು ವೈಟ್, ಆಲ್ ಗುಡ್ ಥಿಂಗ್ಸ್, ಗುಡ್ ವೈಬ್ಸ್ ಓನ್ಲಿ. ಬಂತು ನೋಡಿ ಗೈಸ್. ಫೈನಲಿ ಗಾಯ್ಸ್, ಕಾರ್ ಬಂದಿದೆ. ಬನ್ನಿ ಪೂಜೆ ಗೀಜೆ ಮಾಡಿ ನೋಡೋಣ. ನಿಂಬೆಹಣ್ಣು 4 ಟೈರ್ಗೆ ಇಟ್ಬಿಡೋರು, ಅದಕ್ಕೆ ಪೂಜೆ ಮಾಡ್ಬಿಟ್ಟು ಇಟ್ಬಿಡಪ್ಪ. ಅದಕ್ಕೆ ಕಡ್ಡಿದ್ದು ಹಿಡಿಬೇಕು, ನಿಂಬೆಹಣ್ಣಿಗೆ ಮೇಲೆ ಹಿಡಿಬೇಕು ಇದನ್ನು. ಯಾಕಂದ್ರೆ ಫೈನಲಿ ಗಾಡಿ ಪೂಜೆ ಮಾಡ್ತಾ ಇದ್ದೀವಿ, ಎಲ್ಲ ಇದ್ದೀವಿ. ಬನ್ನಿ ಹೋಗೋಣ, ಪೂಜೆ ಮಾಡ್ಕೊಂಡು ಲೆಟ್ಸ್ ಗೋ. ಹೋಗ್ತಾ ಮಾತಾಡೋಣ ಬನ್ನಿ. ತಲೆ ಕಚ್ಕೊಂಡ್ಬಿಡ್ತಿತ್ತು. ಅಪ್ಪ ಶಬಾಷ್. ಬನ್ನಿ ಗಾಯ್ಸ್, ಎಲ್ಲ ಪೂಜೆ ಇವಾಗ ಹೊರಡೋಣ. ಫುಲ್ ರೆಡಿ ನಾವು. ಗಾಯ್ಸ್, ಫೈನಲಿ ಗಾಡಿ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಹೊರಟಿದ್ದೀವಿ. ಆ್ಯಂಡ್ ಇನ್ನು ಇಲ್ಲಿಂದ 35 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಸೊ 15 ಮಧ್ಯದಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ತುಂಬ ಕಾನ್ಫಿಡೆನ್ಷಿಯಲ್ ಮಾತುಗಳು ನಡೀತಿತ್ತು. 500 ಕೋಟಿ ಡೀಲ್ದು. ಇಲ್ಲ ಇವನು ಗೊತ್ತಾಗಿಲ್ಲ, ಅಲ್ಲಿ ಗಾಡಿ ಇದಾಗಿದೆ. ಇರ್ಲಿ. ಸುಮ್ಮನೆ ಗಾಯ್ಸ್, ಫೈನಲ್ ಹೋಗ್ತಾ ಇದ್ದೀವಿ. ತಾನೇ ವಿಡಿಯೋ ಮಾಡಿದ್ದೀನಿ ಮಾಡಪ್ಪ. ಗೊತ್ತಾಗ್ಲಿ ಒಳ್ಳೆಯವ್ರು ನೀವು ಅಂತ. ನಾವೆಲ್ಲ ಕಾಮನ್ ಗೈಸ್. ಇವಾಗ ಗಾಡಿಗೆ ನಾನು, ನನ್ನ ಗಾಡಿಗೆ ಜನ ಹುಡುಗರು ಸೇರ್ತೀವಿ ಅಂದ್ಮೇಲೆ ಕಾಮನ್ ಆಗಿ ಎಲ್ಲ ತಂದವ್ ನಾನು. ಅದಕ್ಕೆ ಕಂಪ್ನಿ ಕೊಡಕ್ ಹೋಗಿದ್ದು ನಾನು ಅಷ್ಟೇ. ಹಿಂದ್ಗಡೆ ಯಾರೋ ಬಂದು ಬಿಡೋಣ ಅಂತ. ಮಾಡಿದ್ದ ಅನ್ಬಿಟ್ಟು ಗಡಿ ಆಡ ಹೋಗ್ತಿದ್ದ. ಮುಂದೆ ನೋಡ್ಲಿಲ್ಲ, ಅವ್ನು ಯಾರು ಅಡ್ಡ ಬಿದ್ದ. ನಾನು ಅವನು ಬೈಯಕ್ ಹೋಗ್ಬಿಡ್ತಿದ್ದೆ. ಈಗ ಆಮೇಲೆ ನೋಡಿದ್ರೆ ಮುಂದೆ ಟಾಟಾ AC ಐತಲ್ಲಿ. ಗೈಸ್, ಜಸ್ಟ್ ಮಿಸ್ ಗೈಸ್. ಗ್ಯಾರ್ಗೆ ಸ್ವಲ್ಪ ಟಚ್ ಆಗ್ತಿತ್ತು. ಇವಾಗ
ಅದು ಒಳ್ಳೆ ಬ್ರೇಕಿಂಗ್ ಹಾಕಿ ಹೋಗ್ತಾ ಇದೆ. ಪೂಜೆ ಮಾಡಿ ಇವಾಗ ಓನರ್ ಕ್ರೇಜಿ ಡ್ರೈವರ್ ಗೈಸ್. ಯೂಸ್ ಆಗೈತೆ ಗಾಯ್ಸ್. ಫುಲ್ ಯೂಸ್ ಆಗೈತೆ ಪೂಜೆ ಮಾಡಿರೋದು. ಪೂಜೆ ಮಾಡಿರೋರ ಮೇಲೆ ಡಿಪೆಂಡ್ ಆಗುತ್ತೆ. ಪೂಜೆ ಮಾಡಿರೋರು ಮೇನ್ ಅಲ್ಲ, ಪೂಜೆ ಸಾಮಾನು ತಂದಿರೋರು ಮೇನ್. ಐಡಿಯಾ ಕೊಟ್ಟೋರು ಇಂಪಾರ್ಟೆಂಟ್ ಯಾವತ್ತೇ ಆಗಲಿ. ಜೊತೆಗೆ ಹೋಗಿ ತಂದೋರು ಇಂಪಾರ್ಟೆಂಟ್. ಡ್ರೈವರ್ ಮೇನ್ ಕ್ರೆಡಿಟ್ ಸೊ ಬರೀ ಗೈಸ್ ಹಿಂಗೆ ಪಕ್ಷತೆ ಮಾಡ್ತಾ ಇರ್ತೀವಿ, ಒಟ್ಟಿಗೆ ಸೇರಿದ್ರೆ ನಾವು. ಸೊ ಬನ್ನಿ ಅಲ್ಲೋದ್ಮೇಲೆ ಸಿಗ್ತೇನೆ ನಾನು ನಿಮಗೆ. ಫೈನಲಿ ಏನಾದ್ರು ತಿನ್ನಕ್ಕೆ ಬಂದಿದ್ದೀವಿ, ಒಂದು ಪ್ಲೇಟ್ ಹಾಕಿದ್ವಿ, ಒಂದು ಸ್ಟಾಪ್ ಎಲ್ಲ ತಿನ್ಕೊಂಡು ಹೋಗೋಣ. ಅಲ್ಲೇ ಕಾರ್ ಹಾಕಿ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಒಂದು ಜ್ಯೂಸು ಏನಾದ್ರು ತೊಗೊಂಡು ತಿನ್ಕೊಂಡು ಮತ್ತೆ ಇಲ್ಲಿಂದ ಮತ್ತೆ ಒಂದು ಅರ್ಧ ಗಂಟೆ ಜರ್ನಿನಾ. ಒಂದು ಅರ್ಧ ಗಂಟೆ ರೀಚ್ ಆಗ್ಬಿಡ್ತೀವಿ ವಿಲ್ಲಾಗೆ. ಅಲ್ಲಿ ತೋರಿಸ್ತೀನಿ ಅದು ಹೆಂಗಿರುತ್ತೆ ಅಂತ. ಇದೆಲ್ಲ ಕಲಿ ಹಾಕ್ತೀನಿ ಗೈಸ್. ಅವತ್ತು ಅಷ್ಟೇ ವೀಡಿಯೋ ಮಾಡಿಬಿಟ್ಟು ಇನ್ನು ಅರ್ಧ ಮಾಡಿರಲಿಲ್ಲ, ಇವಾಗ ಮಾಡೇ ಮಾಡ್ತೀವಿ. ಬನ್ನಿ ಹೋಗೋಣ ಎಲ್ಲ ತಿನ್ಕೊಂಡು. ಸೊ ಗೈಸ್ ಫೈನಲಿ ಎಂಟ್ರಿ ಆಗ್ತಾ ಇದ್ದೀವಿ, ಬಂದಿದ್ದೀವಿ. ಬನ್ನಿ ಹೋಗೋಣ. ಫೈನಲಿ ಬಂದಿದ್ದೀವಿ. ಸ್ಮೈಲ್ ಕೊಟ್ಟು ಜಾವ ಬಾಯ್ ಅಂತ ಅವನೊಂದು ಭಾಷೆಯಲ್ಲಿ ಕಣ್ಣಿನ ಭಾಷೆ ಜಾವ ಬಾಯ್. ಅವನು ಗೊತ್ತಾಯ್ತು ಬನ್ನಿ ಗೈಸ್ ಹೋಗೋಣ. ಬಂದಿದ್ದೀವಿ ಗಾಯ್ಸ್, ಫೈನಲಿ ಬಂದಿದ್ದೀವಿ. ಇಲ್ಲೊಂದು ಕಾರಲ್ಲಿ ಬಂದಿದ್ದೀವಿ. ಮೌಲಾ ಬಾಯ್ ಬರ್ತಾವ್ರು ಆಚೆಗೆ. ಇವಾಗ ಇದೇ ನಾವಿರೋ ಪ್ರಾಪರ್ಟಿ. ಇವತ್ತು ನೈಟ್ ಪೂರ್ತಿ ಇಲ್ಲೇ ಇರೋದು. ಆ್ಯಂಡ್ ಒಳಗಡೆ ಒಂದು GT ನಿಂತಿದೆ, ಒಂದು ಇಂಟರ್ಸೆಪ್ಟರ್ ಹೋಗಿದೆ. ಮಾತಾಡಲ್ಲ, ಬರೀ ತೋರಿಸೋದು ಅಷ್ಟೇ. ಫೈನಲಿ ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ. ಆ್ಯಂಡ್ ನಿಮ್ಗೆ ಏನೇನು ಒಳ್ಳೊಳ್ಳೆ ಕ್ಲಿಪ್ಪು ಬೆಳಗ್ಗೆ ಹಾಕ್ತೀನಿ. ಇವಾಗ ಒಳಗಡೆ ಏನೇನು ಮಾಡ್ತೀವಿ, ಯಾರೇ ಇದ್ದಾರೆ ತೋರಿಸ್ಕೊಡ್ತೀನಿ. ಎಲ್ಲ ಅಲ್ಲಿ ಫುಲ್ ಗಾರ್ಡನ್ ಸಪ್ರೇಟ್ ನಮಗೆ, ಅಲ್ಲೆಲ್ಲ ಗಾಡಿ ನಿಂತಿದೆ. ಲೆಟ್ಸ್ ಗೋ ಗಾಯ್ಸ್. ಫೈನಲಿ ಬಂದಿದ್ದ ತಕ್ಷಣ ಫಸ್ಟ್ ನಾವು ಊಟ ಮಾಡಿದ್ವಿ. ನಾನು ಇಲ್ಲಿದ್ದೀನಿ. ಸೊ ಗಾಯ್ಸ್ ಫೈನಲಿ ಊಟ ಮಾಡಿದ್ದೀವಿ. ಇವಾಗ ಫಸ್ಟ್ ತಿಂತೀವಿ, ಮಲ್ಕೊತೀವಿ. ಹೆಲೋ ಗೈಸ್, ಹೆಲೋ. ನಾಳೆ ಬೆಳಗ್ಗೆ ಹೋಮ್ ಟೂರ್ ಇರುತ್ತೆ, ಕ್ರೇಜಿ ಹೋಮ್ ಟೂರ್ ಇದು ವಿಲಾ. ಇದು ಮೈ ಗಾಡ್ ಸೆಕ್ಸಿ ವಿಲಾ. ನಾಳೆ ಬೆಳಗ್ಗೆ ತೋರಿಸ್ತೀವಿ. ಲೆಟ್ಸ್ ಬನ್ನಿ ಗೈಸ್, ಇವಾಗ ನಾವು ಫಸ್ಟು ಎಲ್ಲ ಚಿಲ್ ಮಾಡ್ತೀವಿ. ಸಾಂಗ್ ಡ್ಯಾನ್ಸ್ ಎಲ್ಲ ಹಾಕೋಕ್ಕಾಗಲ್ಲ, ಕಾಪಿರೇಟ್ ಬರುತ್ತೆ ಅಂತ ಇಲ್ಲೊಂದು 500 crores ಡೀಲ್ ತಂದಿದ್ದೀವಿ. ಅದು ನೋಡಬೇಡಿ. ಸೊ ಬನ್ನಿ, ಪರ್ಸ್ನಲಾಗಿ ಹೋಗ್ಬೇಡಿ. ಸೊ ಬನ್ನಿ ಗೈಸ್, ಇವಾಗ ವೀಡಿಯೋ ಎಂಡ್ ಮಾಡ್ತೀನಿ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಿಲ್ ಗೋ ಫಾರ್ ಡ್ಯಾನ್ಸ್, ವಿಲ್ ಹ್ಯಾವ್ ಫನ್. ಇಲ್ಲೊಂದು ರೂಮ್ ಇದೆ, ಇಲ್ಲಿದೆ ಹಾಲ್ ಇದೆ, ದೊಡ್ಡ ಲೈಟ್ ಇದೆ. ಎಲ್ಲ ಬೆಳಗ್ಗೆ ತೋರಿಸ್ತೀನಿ, ಒಳ್ಳೊಳ್ಳೆ ಕ್ಲಿಪ್ ಹಾಕ್ತೀನಿ. ಬನ್ನಿ ಹೋಗೋಣ, ಇವಾಗ ಫುಲ್ ಎಂಜಾಯ್ ಮಾಡೋಣ. The next day. ಗಾಯ್ಸ್ ಕ್ಲಿಪ್ಪೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ, ಸಖತ್ತಾಗಿದ್ದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟಿಂದ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಎಲ್ಲ ಫುಲ್ ಗೇಮ್ ಆಡ್ತಿದ್ದಾರೆ, ಯಾರೋ ಕ್ಯಾಮ್ರಾಮನ್ ಥರ ಇಲ್ಲ ಇಲ್ಲಿ. ಸೊ ಕೇಳೋಕ್ಕೂ ಆಗಲ್ಲ, ನಾನೊಬ್ಬನೇ
ನಾನೊಬ್ಬನೇ ಗ್ಯಾಂಗ್ ಹೊಸುಬ ಥರ ಇರೋದು ಆ್ಯಂಡ್ ಫಸ್ಟ್ ಟೈಮ್ ನಾನು ಬರ್ತಿರೋದು, ಅದಕ್ಕೋಸ್ಕರ ಜಾಸ್ತಿ ಕ್ಲೋಸ್ ಯಾರ ಥರ ಇಲ್ಲ. ನಂಗೆ ತುಷಾರು ಮೌಲಾಬಾಯ್ ಅವರೆಲ್ಲ ಗೊತ್ತು ಅಷ್ಟೇ. ಸೊ ಬನ್ನಿ ಎಂಟ್ರೆನ್ಸಿಂದ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಇದಾಗೆ ಎಂಟ್ರೆನ್ಸ್, ಇಲ್ಲಿ ಎಂಟ್ರೆನ್ಸ್ ಇದೆ. ಅಲ್ಲಿ ಮಶ್ರೂಮ್ ಎಲ್ಲ ನೋಡಿರ್ತೀರ ನೀವು, ಮರ ಎಲ್ಲ. ಬನ್ನಿ, ಇದೇ ವೆಲ್ಕಮ್. ಬಂದಿದ್ದ ತಕ್ಷಣ ಹಾಗೆ ಒಂದು ಕಿಚನ್ ಇದೆ ಇಲ್ಲಿ. ಕಿಚನ್ ನಾವು ಹೇಳಿದ್ವಿ ಗೊತ್ತಾ, ಬರೀ ಜ್ಯೂಸ್ ಕುಡಿಯೋದು ಅಂತ. ನೋಡಿ ಎಷ್ಟು ಜ್ಯೂಸ್ ತರಿಸಿದ್ದೀವಿ, ಫುಲ್ ಸರ ಐಸ್ ಕ್ರೀಮ್, ಜ್ಯೂಸ್. ಇಲ್ಲೊಂದು ರೂಮ್ ಇದೆ. ಹಾಲ್ಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲೊಂದು ರೂಮು, ಇಲ್ಲಿ ಅಡುಗೆ ಮನೆ, ಇಲ್ಲೆಲ್ಲ ಇನ್ನೂ ಮಲಗಿದ್ದಾರೆ. ಸಪ್ರೇಟ್ ವಾಶ್ರೂಮ್ ಇದೆ ಇಲ್ಲಿ. ವಾಶ್ರೂಮ್ ತುಂಬ ದೊಡ್ಡದಾಗಿದೆ ಗೈಸ್. ಇಲ್ಲೊಂದು ಕಬೋರ್ಡ್, ಇಲ್ಲಿ ಮಿರರ್. ಹಾಗೆ ಬಂದರೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಸೋಫಾ ಇದೆ. ಹಾಗೆ ಬಂದರೆ ಇಲ್ಲೊಂದು ಟಿ ವಿ ಇದೆ, ಫುಲ್ ವಾಲ್. ಇದು ನೋಡಿ ಲೈಟ್ ಹೆಂಗಿದೆ, ಕ್ರೇಜಿ ಲೈಟ್ ಮಾತ್ರ ಇದು. ಹಂಗೆ ಇಲ್ಲಿ ಹಾಲೆಲ್ಲ ಮುಗಿಸಿ ಸ್ಟ್ರೈಟ್ ಬಾಲ್ಕನಿಗೆ ಜಾಗ. ಬಾಲ್ಕನಿ ತೋರಿಸ್ತೀನಿ. ಫುಲ್ ಬಾಲ್ಕನಿ, ದೊಡ್ಡ ಬಾಲ್ಕನಿ. ಇಲ್ಲಿ ರಾತ್ರಿ ಇಲ್ಲೇ ಎಲ್ಲ ನಾವು ಚಿಲ್ ಮಾಡ್ತಾಯಿದ್ದು, ಕೂತ್ಕೊಂಡು ಜಾಗ. ಅಲ್ಲೊಂದು ಇದಿದೆ, ಅದೇ ಅಂತಾರೆ ಜೋಕಾಲಿ ಇದೆ ಗೈಸ್. ಇಲ್ಲಿ ಜೋಕಾಲಿ, ಇಲ್ಲೇ ಕೂತ್ಕೊಂಡು ಯಾರು ಚಿಲ್ಲಿಂಗ್ ಸ್ಟಡಿ. ಇಲ್ಲೆಲ್ಲ ಲೈಟ್ಸ್ ಚೆನ್ನಾಗಿತ್ತು, ಇಲ್ಲೇ ಮಸ್ತ್ ಮಜಾ ಮಾಡ್ತಿದ್ವಿ. ಇವಾಗ ಬಾಯ್ಸ್ ಎಲ್ಲ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫುಲ್ ಬಾಯ್ಸ್ ಪಬ್ಜಿ ಗ್ಯಾಂಗ್ 5 ಜನ ಟೀಮ್ ಹಾಕ್ಕೊಂಡು ರೂಮ್ ಮಾಡಿ ಫುಲ್ ಗೇಮ್ ಬೆಳಗ್ಗೆನೇ ಗೇಮ್ ಆಡ್ತವ್ರೆ. ಆ್ಯಕ್ಚುಲಿ ನಾವು ಎದ್ದಿರೋ ತುಂಬ ಲೇಟು, 10 ಗಂಟೆಗೆ ಎದ್ದಿದ್ದೀವಿ. ಇನ್ನೂ ಏನು ಸೀನ್ ಇದೆ ಅಂದರೆ, ನಾವಿವಾಗ ಮತ್ತೆ ಬಾಯ್ಸ್ ಎಲ್ಲ ಗೇಮ್ ಆದ್ಮೇಲೆ ಕ್ರಿಕೆಟ್ ಆಡೋಕೆ ಹೋಗ್ತೀವಿ. ಅದು ತೋರಿಸ್ತೀನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬೇಕು, ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ಕ್ರಿಕೆಟ್ ಆಡೋಕೆ ಹೋಗೋಣ. ಬಟ್ ಅದು ತೋರಿಸ್ತೀನಿ. ಮಧ್ಯಾಹ್ನ ಗಂಟೆ ನಾವು ಇಲ್ಲೇ ಇರ್ಬೋದು, ಒಂದು ಒಳ್ಳೆ ಚಿಲ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಓದ್ಕೊಳ್ಳೋಣ. ಫಸ್ಟು ಹೋಗಿ ಅವ್ರು ತೋರಿಸ್ತೀನಿ ಬನ್ನಿ ಏನೇನು ಆಡ್ತಾರೆ ಗೇಮು ಅಂತ. ಫುಲ್ ಪಬ್ಜಿ. ಸೊ ಗೈಸ್, ಇಲ್ಲಿಂದ ರೂಮ್ ಎಂಟ್ರಿ. ಫುಲ್ಲು ರೂಮ್ಸ್ಗೆ 3 BHK ಇಲ್ಲ ಗೈಸ್. ಇದು ನೋಡಿ, ಒಳ್ಳೊಳ್ಳೆ ಪೇಂಟಿಂಗ್ಸ್ ಇದೆ, ಇಲ್ಲಿ ಲೈಟ್ಸ್ ಇದೆ. ಹಿಂಗೆ ಸ್ಟ್ರೈಟ್ ಬಂದ ಒಳಗಡೆಯಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿ ಬಂದು ವಾಶ್ರೂಮ್ ಇದೆ. ಎಲ್ಲ ಬೆಳಗ್ಗೆ ಫುಲ್ ಪಬ್ಜಿ ಗೊತ್ತಾಗಲ್ಲ. ಫುಲ್ ಟೀಮ್ ಪಬ್ಜಿ. ಇದೊಂದು ಕ್ರೇಜಿ ಥಿಂಗ್ ಏನು ಅಂದರೆ, ಇವರೆಲ್ಲ ಫ್ರೆಂಡ್ ಆಗಿರೋದು ಪಬ್ಜಿಯಿಂದಾನೆ. ಎಲ್ಲ ಮನೆ ಹತ್ರನೇ ಇರೋದು. ಬಟ್ ಎಲ್ಲ ಎಷ್ಟು ಕ್ಲೋಸ್ ಆಗೋರು ಪಬ್ಜಿಯಿಂದ ಅಂದರೆ ಫುಲ್ ಕ್ಲೋಸ್ ಎಲ್ಲ. ಒಂದು ವಿಲ್ಲಾ ಬುಕ್ ಮಾಡಿ ಬಂದು ಚಿಲ್ಲೌಟ್ ಗೇಮ್ ಆಡೋಕ್ಕೋಸ್ಕರ ಒಂದು ವಿಲ್ಲಾ ಬುಕ್ ಮಾಡಿ ಬಂದು ಇಲ್ಲಿ ಚಿಲ್ಲೌಟ್ ಮಾಡ್ತಿರೋದು. ಅರ್ಥ ಮಾಡ್ಕೊಳ್ಳಿ, ಆಲ್ ಮೈಂಡ್ಸೆಟ್ ಥಿಂಗ್ಸ್. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ ಇವಾಗ. ಅಲ್ಲಿ ಕಾರಿದೆ, ಕಾರ್ ತೆಗಿಬೇಕು. ಕಾರಲ್ಲಿ ಬಂದಿರೋದು ನಾವು. ಅವನೇ ಕಾರ್ ತೋರಿಸ್ತೀನಿ. ಕಾರ್ ಒಂದು ಸಫಾರಿ ನಿಂತಿದೆ. ಇನ್ನೊಂದು ಬ್ರೀಜಾ ಇಲ್ಲಿ ನಿಲ್ಸೋಕ್ಕಾಗಲ್ಲ ಅಂತ ಗೇಟ್ ಹತ್ರ ಹಾಕಿದ್ದೀವಿ. ಇದು ಫುಲ್ ವಿಲ್ಲಾ. ಅದು ಇಲ್ಲೊಂದು ಸಪ್ರೇಟ್ ಕನ್ಸ್ಟ್ರಕ್ಷನ್ ಆಗ್ತಿದೆ, ಇಲ್ಲೊಂದು ವಿಲ್ಲಾ ಇದೆ. ಹೋಗೋಣ ಇವಾಗ. ನಾವು ಸ್ವಲ್ಪ ಕೂತ್ಕೊಂಡು ಗೇಮ್ ಮಾಡಿ ಹೊರಡ್ತೀನಿ ನಾನು. ಗಾಯ್ಸ್, ಲುಕ್ ಅಟ್ ದಿಸ್ ಬ್ಯೂಟಿ ಗಾಯ್ಸ್. ನೋಡಿ ಗಾಯ್ಸ್, GT ಅಪ್ಪಾ, ಎಕ್ಸಾಸ್ಟ್ ಬೇರೆ ಇದೆ. ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೊಂದು ಇಂಟ್ರೆಸ್ಟ್ ಬರುತ್ತಲ್ಲ, ಇಲ್ಲಿ ಕ್ರೇಜಿ ಆಗಿದೆ. ಬನ್ನಿ, ಅದು ಸೌಂಡು ತೋರಿಸ್ತೀನಿ ನಿಮಗೆ. ಫಸ್ಟ್ ಇವಾಗ ನಾವು ನಾಷ್ಟ ಮಾಡಿ ಕ್ರಿಕೆಟ್ ಆಡೋಕೆ ಹೋಗಬೇಕು, ಅಲ್ಲಿ ಹೋಗೋಣ. ಲೆಟ್ಸ್ ಗೋ. ಸರ್ ಹೇಳೋದು ಮಾಡ್ತೋದೆ, ರಾತ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಫನ್ ಮಾಡಿದ್ದೀವಿ. ಒನ್ ಆಫ್ ದ ಬೆಸ್ಟ್ ನೈಟ್ಸ್ ಆಫ್ ಮೈ ಡೇ. ಸಕ್ಕತ್ ಫನ್ ಮಾಡಿದ್ದೀವಿ. ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಎಲ್ಲ ಕ್ಯಾಮ್ರಾ ಶೈ ಇದ್ದರು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಗೈಸ್, ನೀವು ಅಷ್ಟೇ ಯಾರು ಫ್ರೆಂಡ್ಸ್ ಕರೆದ್ರೆ ದಯವಿಟ್ಟು ಹೋಗಿ ಈ ಥರ ಮಜಾ ಮಾಡ್ಕೊಂಡು ಬನ್ನಿ. ಒನ್ ಆಫ್ ದ ಬೆಸ್ಟ್ ಡೇ, ಬೆಸ್ಟ್ ನೈಟ್ ಆಫ್ ಮೈ ಡೇ. ಸಕ್ಕತ್ತಾಗಿತ್ತು. ಎಲ್ಲ ಫ್ರೆಂಡ್ಸು ಫುಲ್ ಮಸ್ತ್ ಅಂದರೆ ಮಸ್ತ್ ಆಗಿದೆ, ಹೇಳೋಕ್ಕಾಗಲ್ಲ. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಯಾಕಂದ್ರೆ ಹಾಕೋಕ್ಕಾಗಿಲ್ಲ, ಕಾಪಿರೇಟ್ಸ್ ಬಂದುಬಿಡುತ್ತೆ ವೀಡಿಯೋದಲ್ಲಿ. ಮತ್ತು ಅದನ್ನು ಮ್ಯೂಟ್ ಮಾಡೋಕ್ಕೋದು ಸ್ವಲ್ಪ ಕ್ಯಾಮ್ರಾ ಶೈ ಇದ್ದರು. ಸೊ ಎಲ್ಲರೂ ಫೋನ್ ಎತ್ತಿಕ್ಬಿಟ್ಟು ರಾತ್ರಿ ಎಲ್ಲ ಮಾತಾಡ್ಕೊಂಡು ಮಜಾ ಮಾಡ್ತಿದ್ದೆ ಅದಕ್ಕೊಂದು. ಸೊ ಬನ್ನಿ ಇವಾಗ ನಾಷ್ಟ ಮಾಡೋಕೆ ಹೋಗೋಣ. ನಾನು ಡ್ರೆಸ್ ಚೇಂಜ್ ಮಾಡಬೇಕು, ಇನ್ನು ಕ್ರಿಕೆಟ್ ಆಡೋಕೆ ಹೋಗಬೇಕು. ಮಳೆ ಬೇರೆ ಬರ್ತಾಯಿತ್ತಲ್ಲಪ್ಪ, ಮಳೆ ಬರ್ತೈತೆ. ಬನ್ನಿ ಏನಾಗುತ್ತೆ ನೋಡೋಣ. ಚಿಲ್ ಔಟ್ ಮಾಡೋಣ ಅಷ್ಟೇ. ಇನ್ನೊಂದು 4-5 ಅವರ್ ಇರ್ತೀವಿ, ಚಿಲ್ ಮಾಡ್ಕೊಂಡು ಮನೆಗೆ ಹೋಗೋಣ. ಹೆಂಗಿತ್ತು, ಇಷ್ಟ ಆಯಿತಾ ನಿಮಗೆ? ಫುಲ್ಲು 0.5 ಆಗಿ ತೋರಿಸ್ತೀನಿ.
ಸೊ ಇಲ್ಲ ಸಕ್ಕತ್ತಾಗಿದ್ದಾವೆ. ಅದು ವಿಲ್ಲಾನು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅವ್ರ ಫ್ರೆಂಡ್ದೇನೆ, ವಿಲ್ಲಾನು ಫ್ರೆಂಡ್ದೇನೆ. ನಾವು ಬಂದಿರೋ ಕಾರ್ ಎಲ್ಲ ಸ್ವಲ್ಪ ಏನು ಹೇಳ್ಬೋದು, ಅದನ್ನು ಎಲ್ಲ ಗೊತ್ತಿರೋರ್ದೇನೆ ಈಗ ಬಂದಿರೋ ಪ್ರಾಪರ್ಟಿ. ಸೊ ಅದಕ್ಕೋಸ್ಕರ ಫುಲ್ ಚಿಲ್ ಮಾಡ್ತಾಯಿದ್ದೀವಿ. ಏನು ರಿಸ್ಟ್ರಿಕ್ಷನ್ ಇಲ್ಲ ನಮಗೆ, ಫುಲ್ ಪೀಸ್ ಔಟ್. ಬನ್ನಿ ಹೋಗೋಣ. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದೆ ಮಶ್ರೂಮ್ಗೆ. ಸಖತ್ತಾಗಿ ಮಾಡೋರು ಮಶ್ರೂಮ್ ಯಾವುದೋ ಇದು ಸಖತ್ ಇಷ್ಟ ಆಯಿತು. ರೂಮ್ಸು ಅಷ್ಟೇ, ಸೋಫಾ ಪ್ರೀಮಿಯಮ್ ಸಖತ್ತಾಗಿದೆ. ಬನ್ನಿ ಹೋಗಿ ಡ್ರೆಸ್ ಮಾಡ್ಕೊಂಡು ಊಟ ಮಾಡಿ ಸಿಗ್ತೀನಿ ಆಮೇಲೆ. ಬಾಯ್ಸಲ್ಲಿ ನಾವು ಹೋದ್ರು ಕ್ರಿಕೆಟ್ ಆಡೋಕ್ಕೆ. ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಹೈಡ್ರೇಟ್ ಆಗಲಿ ಅಂತ ಜ್ಯೂಸ್ ಕುಡಿತಾ ಇದ್ದೀನಿ. ಚಿಯಾ ಸೀಡ್ಸ್ದು. ಇದು ಓನರ್ ಯಾರು ಗೊತ್ತಾ? ಚಿಯಾ ಸೀಡ್ಸ್ದು ಓನರು ನಮ್ಮ ತುಷಾರ್ ಬೈ. ಅವ್ರ ಕಡೆಯಿಂದನೇ ಎಲ್ಲ ಸ್ಪಾನ್ಸರ್. ಒಂದು 60-70 ಪ್ಯಾಕೆಟ್ ತಂದುಬಿಟ್ಟಿದ್ರು. ಎಲ್ಲ ಬೆಳಗ್ಗೆ ಎಲ್ಲ ಒಂದೊಂದು ಹಾಕ್ಕೊಂಡು ಇವಾಗ ಪ್ರಾಪರ್ ಡ್ರೆಸ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ನಾವು ಇವಾಗ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಕ್ರಿಕೆಟ್ ಆಡೋಕೆ ಹೋಗೋಣ. ಫುಲ್ ಮಜಾ ಮಾಡೋಣ. ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಮಾಡ್ತಾರೆ ಅವರು. ಸ್ಕೋರ್ ಹೆಂಗಾಗಿದೆ ಅಂತಲೇ ಗೊತ್ತಾಗಲ್ಲ. ಬ್ಯಾಟಿಂದ ಸ್ಕೋರ್ ಬಂದಿಲ್ಲ ಅಂದ್ರೂ ಸ್ಕೋರ್ ಮಾತ್ರ 18 ಆಗಿರುತ್ತೆ 1 ಅವರಿಗೆ. ಬನ್ನಿ ತೋರಿಸ್ಕೊಡ್ತೀನಿ, ಮಜಾ ಮಾಡ್ತೀವಿ. ನಾನು ಮೌಲಾ ಬೈಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ನೋಡಿ ಇಲ್ಲೂ ಜ್ಯೂಸ್ ಇದೆ, ಅಲ್ಲೂ ಜ್ಯೂಸ್ ಇದೆ, ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ ಮೌಲಾ ಬೈಗೆ. ಬನ್ನಿ ಹೋಗೋಣ. ಇವಾಗ ಇದ್ರು ಮೌಲಾ ಬೈ ಇಲ್ಲಿಂದ. AC ಹಾಕ್ಕೊಂಡು 20 ಡಿಗ್ರಿಲಿ ತಣ್ಣಗಾಗ್ಬಿಟ್ಟಿತ್ತು ರಾತ್ರಿ ಎಲ್ಲ. ನೋಡಿ ಪಾರ್ಟಿ ಅಂದರೆ ಪಾಪ್ಕಾರ್ನು. ಇಲ್ಲಿ ಪಾಪ್ಕಾರ್ನ್ ಜ್ಯೂಸು, ಇಲ್ಲಿ ಜ್ಯೂಸು, ಇಲ್ಲಿ ಜ್ಯೂಸು, ಅಲ್ಲಿ ಜ್ಯೂಸು, ಐಸ್ ಕ್ರೀಮು ಅಷ್ಟೇ ನಮ್ಮದು. ಅವ್ರು ಗೇಮ್ ಆಡೋಕ್ಕೋಸ್ಕರ ಬುಕ್ ಮಾಡ್ದಂಗೆ ಇದೆ ಗೈಸ್ ನಮ್ಗೆ ಯಾಕೋ. ನೀವು ಇಷ್ಟು ನಮ್ಮನ್ನ ಎಲ್ಲ ಬಿಟ್ಟು ಹೋಗ್ಬಿಟ್ಟು ಅವ್ರು. ಅದಕ್ಕೆ ನಾನು ಮೌಲಾ ಇವಾಗ ಎದ್ದವ್ರು ಇವರು ಹೋಗ್ತಾ ಇದ್ದೀವಿ ಜ್ಯೂಸ್ ಕುಡ್ಕೊಂಡು. ಬನ್ನಿ ಕುಡ್ಕೊಂಡು ಹೋಗೋಣ. ಇಲ್ಲೇ ಎಲ್ಲ ಐತಂತೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಐತಲ್ಲ ಇಲ್ಲಿ. ಸ್ವಿಮ್ಮಿಂಗ್ ಪೂಲ್ ಐತೆ, ಟರ್ಫ್ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಇವಾಗ ಟರ್ಫಲ್ಲಿ ಕ್ರಿಕೆಟ್ ಆಡ್ಕೊಂಡು ಬರೋಣ. ಸ್ಪೋರ್ಟ್ಸ್ ಸೆಂಟ್ರು ಇಲ್ಲೇ ರೈಟ್ ಸೈಡ್ಗೆ ಅಂದರು, ಇಲ್ಲೇ ಇರೋದು. ಸಕ್ಕಾಯ ಫುಲ್ ಗ್ರೀನರಿ. ಅದು ಸ್ವಿಮ್ಮಿಂಗ್ ಪೂಲ್ ತಾನೆ, ಅದು ದೊಡ್ಡದಾಗೈತಪ್ಪ ಅಲ್ಲ. ಇದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಐತೆ. ಇದೇ ಗ್ಯಾಸ್ ಬಂದಿರೋದು ನಾವು. ಲೆಟ್ಸ್ ಗೋ. ಆಡ್ತಿದ್ದೀರಲ್ಲ ಬೈ. ಜಿಷ್ಣು ಗುರುಗೆ ದೀಕ್ಷಿ, ಶಾಹಿದ್ಗೆ ಮೌಲಾ, ಅಲ್ಫಾ. ಯಾರ್ಯಾರು ಬದುಕಿದ್ದೀರ? 6 ಬಾಲ್ಗೆ 5 ರನ್ ಅಲ್ಲ, 6 ಬಾಲ್ಗೆ 36 ರನ್ ಯೋಚನೆ ಮಾಡಿ. ರೇಜ್ ಬಾಲಿಂಗ್ ಮಾಡ್ತೋಗ. ರೇಜ್ ಕಿಶನ್ ಮತ್ತೆ ಇಲ್ಲ ನಮ್ಮ ಟೀಮ್ ಕಮ್ಮಿ ಇರೋದು. ನಮ್ಮ ಟೀಮಲ್ಲಿ ಹೌದು ಕಿಶನ್ ನಮ್ಮ ಟೀಮಲ್ಲಿ ನಾವು ಮೌಲಾ ಬೈ ತುಷಾರ್ ಇದ್ದೀವಿ ಅಷ್ಟೇ ಸಾಕು. ಒನ್ ಸೈಡ್ ಮ್ಯಾಚ್ ಆಡ್ತೀವಿ, ಒನ್ ಸೈಡ್ ಮ್ಯಾಚ್ ಮಾಡ್ತೀವಿ ಬಾಯ್ಸ್. ಒನ್ ಸೈಡ್ ಮಾಡ್ತೀವಿ ಮ್ಯಾಚು. ಒನ್ ಸೈಡ್ ಮ್ಯಾಚು ಇವಾಗ ಶೇಕ್ ಮಾಡಿಬಿಡು, ಒನ್ ಸೈಡ್ ಮ್ಯಾಚ್ ಆಗುತ್ತೆ ಅಷ್ಟೇ. ಸಲಿ ಕೌಂಟ್ ಫುಲ್ ಪ್ರಾಪರ್ ಕೊಂಡಪ್ಪ. ಯಾನು 6 ಬೇಡ, ಬರೀ ಫುಲ್ ಇಟ್ಕೊಳ್ಳೋಣ. ಏನೋ ಬೆಳಿಗ್ಗೆ ಹೊಟ್ಟೆ ಬಗ್ಗೆ ಹೇಳ್ತಾ ಇದ್ದ. ಇದ್ದೇ ಕೇಳಿಸ್ತಾ ಗಾಯ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಮ್ಮ ಟೀಮ್ ಆಗಿದೆ ನೋಡೋಣ. ಒಂದೊಂದು ಮ್ಯಾಚ್ ಆದ್ಮೇಲೆ ಹೇಳ್ತೀನಿ ನಿಮ್ಗೆ ಏನೇನಾಗುತ್ತೆ. ಕ್ರೇಜಿ ಟೀಮ್ ಬ್ಯಾಟಿಂಗ್ ಆಡೋದು ತೋರಿಸ್ತೀನಿ. ಫಸ್ಟ್ ಬಾಲಿಂಗ್ ಟೀಮ್ ಬಾಲ್ ಮಾಡ್ತಾ ಇದೀವಿ ನಾವು. ಎಲ್ಲ ನಿಂತಿದ್ದೀವಿ ನೋಡಿ ಪ್ಲೇಯರ್ಸ್ ಎಲ್ಲ. ಸೊ ಬನ್ನಿ ಫಸ್ಟ್ ಮ್ಯಾಚ್ ಆದಮೇಲೆ ಹೆಂಗಿತ್ತು ಡಿಸ್ಕಷನ್ ಮಾಡೋಣ. ಕಿರಿಕಿರಿಗಾದರೆ ತೋರಿಸ್ತೀನಿ. ಫುಲ್ ಜಗಳ ಮಾಡಿದ್ರೆ ಆಗಲೇ ಸ್ಟಾರ್ಟ್ ಆಗೈತೆ. ಇವಾಗ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಸ್ಟಾಫ್ ಬ್ಯಾಟಿಂಗ್ ಮುಗಿದಿದೆ. 15 ದೊಡ್ಡದವರು ಅವರು. ನಮ್ಮ ಕಡೆಯಿಂದ ಬ್ಯಾಟ್ಸ್ಮನ್ ಮೌಲಾ ಬೈ ಇದ್ದಾರೆ, ಅಂಪೈರ್ ಆ ಕಡೆ ಒಬ್ಬ ಇದ್ದಾರೆ ಬ್ಯಾಟ್ಸ್ಮನ್. ಬೈ ನೋಡೋಣ ಏನಾಗುತ್ತೆ ಅಂತ. ಶೂನ್ಯಗೆ ಔಟ್ ಆಗಿ ಬರ್ತಿದ್ದಾರೆ. ಶೂನ್ಯ ಕ್ರೇಜಿಯಾಗಿ ಔಟ್ ಆದರು. ಬನ್ನಿ ಸೆಕೆಂಡ್ ಬ್ಯಾಟ್ಸ್ಮನ್. ಕ್ರೇಜಿ ಕ್ರೇಜಿ ಕ್ರೇಜಿ. ಫಸ್ಟ್ ಮ್ಯಾಚ್ ಹಿಡಿದೀವಿ, ಒಂದು ಬೌಂಡ್ರಿ ಹೊಡೆದಿದ್ದೀನಿ. ಹೆಂಗಿತ್ತು ಬ್ಯಾಟಿಂಗು? ಹೆಂಗಿತ್ತು? ನಂದು, ನಿಮ್ದಲ್ಲ. ವಿನ್ನಾದ್ವಿ ಅಷ್ಟೇ. ಬೈ ಚೆನ್ನಾಗಿ ಹೊಡೆದಿಲ್ವಾ? ಚೆನ್ನಾಗಿ ಬಂದೆ. ಮುಂದೆ ಹೊಡೆದೆ. ಚೆನ್ನಾಗಿ ಹೊಡೆದಿದ್ಯಾ ಸಾಕು. ಮ್ಯಾಚ್ ಗೆದ್ವಾ, ಅದು ಇಂಪಾರ್ಟೆಂಟ್. ಮನೆಗೆ ಫಸ್ಟ್ ಮ್ಯಾಚ್ ಸೆಕೆಂಡ್ ಮ್ಯಾಚ್ ಹೋಗೋಣ. ಒನ್ ರನ್ ಸ್ಟಾರ್ಟ್ ಆಯ್ತು. ಜಗಳ ಸ್ಟಾರ್ಟ್ ಆಯ್ತು. ಮೋಸ ಮಾಡಕ್ ಹೋಗಲ್ಲ. ಸ್ಟಾರ್ಟ್ ಆಯ್ತು. ಈ ಕಡೆ ಬಿದ್ರು ರನ್ ಇಲ್ಲ. ಇದಕ್ಕೆ ಬಿದ್ರೆ ಮಾತ್ರ. ಇದಕ್ಕೆ ಇಲ್ಲ, ಇದಕ್ಕೆ ಬಿದ್ರೆ ಮಾತ್ರ.
ಓಕೆ 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 ಆ ಕಡೆನೂ ಅಷ್ಟೇ 4 ಅಷ್ಟೇ ಅದಕ್ಕೆ ಬಿಟ್ಟು ವಾಪಸ್ ಬಂದ್ರೆ ಇಲ್ಲ ಹೋಗ್ಬೇಕು ಅದು ಮೋರಿ ಮಾಡ್ಬಿಟ್ಟವ್ರೆ ಇವ್ರಿಗೆ ಹಂಗಾಗ್ಬಿಟ್ಟು ಸ್ಟಾರ್ಟ್ ಗೈಸ್ ಎಲ್ಲಿ ಕೂತಿದೆ ಬಾಲ್ ಬ್ಯಾಟ್ಸ್ಮನ್ ಓಡ್ ಬಂದ್ಬಿಟ್ಟವ್ರೆ ಅಲ್ಲಪ್ಪ ಇವಾಗ ಬಿಟ್ಟು 4 ಹೋಗ್ಬೋದಾ ನಾವು ನಿಮ್ಮ ಹತ್ರನೂ ಬರ್ತೀವಿ ವೇಟ್ ಮಾಡ್ರಿ ಡೌನ್ ಗೈಸ್ ಇವಾಗ ಮೌಲ ಬೈ ಹೋಗಿದ್ದಾರೆ ಬ್ಯಾಟಿಂಗ್ಗೆ ನೋಡೋಣ ಏನ್ ಮಾಡ್ತಾರೆ ಔಟ್ 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 ಯಪ್ಪ ಟೀಮ್ ಕ್ಯಾಪ್ಟನ್ ಆಗಿ ಹೆಂಗೆ ಮೋಸ ಆಡಬಾರ್ದು ನಾವೇನು ಅವ್ರ ಮೇಲೆ ಸೋತ್ ಬಿಡಲ್ಲ ಅದು ಗೊತ್ತಿಲ್ಲ ವಿಷಯನೇ. ಇವಾಗ ಬೇರೆ ಬ್ಯಾಟ್ಸ್ಮನ್ ಸತತವಾಗಿ 2 ಸತಿ ಡಕ್ ಆಗಿ ಬರ್ತಿದ್ದಾರೆ MS ಔಟ್ ಆಫ್ ಫಾರ್ಮ್ ಇಂಪಾರ್ಟೆಂಟ್ ಅಲ್ಲ ಮ್ಯಾಚ್ ಗೆಲ್ಲೋದು ಇಂಪಾರ್ಟೆಂಟ್ ಅಬ್ಬಾಸ್ ಬೌಂಡ್ರಿ ಇದೆ ಒಂದೇ ಬಾಲ್ ಔಟ್ ಆಗಿ ಅವಾಗಿಂದ ನನಗೆ ಹೇಳ್ತಾ ಇದ್ದೆ ಇದ್ದಾಗ ಗೆಲ್ಲೋದು ಮುಖ್ಯ ಸೆಕೆಂಡ್ ಮ್ಯಾಚು ನಾವೇ ಗೆದ್ದಿದ್ದೀವಿ ನಾವೇ ಗೆಲ್ಲೋದು ಅಂತ ಇವಾಗ ಮತ್ತೆ ಫಸ್ಟ್ ಬ್ಯಾಟಿಂಗ್ ನಾನು ಹೋಗಿದ್ದೀನಿ ಬನ್ನಿ ಹೋಗೋಣ ಫೈನಲಿ ಕ್ರಿಕೆಟ್ ಮುಗಿಸಿ ಹೋಗ್ತಾ ಇದ್ದೀವಿ 4 ಮ್ಯಾಚ್ 4 ಸರಿ ಗೆದ್ದಿದ್ದೀವಿ ಅಯ್ಯೋ ಆಪೋನೆಂಟ್ ಮಾತ್ರ ಬೇಜಾರಾಗ್ಬಿಟ್ಟವ್ರೆ ಗೊತ್ತಲ್ಲ ಸೋತ್ ಮೇಲೆ ಏನು ಹೇಳ್ತಾರೆ ಅಂತ ಆಡೋಕ್ಕಾಗಿಲ್ಲ ಬಿಸಿಲು ಅದು ಇದು ಅಂತ ಫೈನಲಿ 4 ಮ್ಯಾಚ್ ಗೆದ್ದು ಇವಾಗ ಮತ್ತೆ ಹೋಗ್ತಾ ಇದ್ವಿ ಸ್ಟಂಪ್ಸ್ ವಿಕೆಟ್ ಎಲ್ಲ ಕೊಟ್ಬಿಟ್ಟು ಬರೋಕ್ಕೆ ಬನ್ನಿ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ನೋಡೋಣ ಗಾಯ್ಸ್ ಫೈನಲಿ ವಿಲ್ಲಾಯಿಂದ ಹೊರಟಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೈತೆ ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ ಎಲ್ಲ ಇಲ್ಲೇ ಕೂತಿದ್ದೀವಿ ಸಿಗ್ನೇಚರ್ ಮಾಡಪ್ಪ ನಿಂದು ಹೊಲ ಬೈಲ್ ಕೂತವ್ರೆ ಫುಲ್ ಸಂಡೇನ ಫಂಡೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಳೆ ಬಂದು ಬೇಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಮೌಲಣ್ಣ ಮನೆ ಹತ್ರ ಸಿಗ್ತೀವಿ ಕರ್ಕೊಂಡು ಹೋಗ್ತೀವಿ ಏನಪ್ಪ ಬನ್ನಿ ಗೈಸ್ ಮನೆಗೆ ಹೋಗೋಣ ಅಂದ್ರೆ ಅವ್ರನ್ನು ಕರ್ಕೊಂಡು ಹೋಗ್ತೀವಿ ಮನೆಗೆ ಅಂತ ಇಲ್ಲ ಇದು ಕಟ್ ಮಾಡ್ತೀನಿ ಇವಾಗ ಫೈನಲಿ ನಿನ್ನೆ ಬಂದು ಮನೇಲಿ ಮಲಗ್ಬಿಟ್ಟಿದ್ದೆ ಫುಲ್ ಮಳೆ ಇತ್ತು ಅಂತ ಇವತ್ತು ಮತ್ತೆ ಬಂದಿದ್ದೀವಿ ಬೇರೆ ಕಡೆ ಇನ್ನೊಂದೇನೋ ಬರ್ತಡೇ ಮಾಡೋಕ್ಕೆ ಸೊ ಬನ್ನಿ ಇವಾಗ ಈ ವಿಡಿಯೋ ಏನು ಮಾಡ್ತೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ವಿಡಿಯೋ ಬಿಡ್ತದೆ ಸಕ್ಕತ್ತಾಗಿರುತ್ತೆ ನೋಡಿ ಅದನ್ನು ಎಷ್ಟು ಸಿಕ್ಕಿಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಬಾಯ್